ಯಾವ ಯಾವ ಮಟ್ಟದಲ್ಲಿ ಇಂಧನ ದರ ಪಾರದರ್ಶಕತೆ ಕೊರತೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ದೀರಾ ಹೇಳಿ. ನಾವು ಆಮ್ ಆದ್ಮಿ ಪಕ್ಷದವರು ಇವತ್ತು ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿರೋದು ಸರ್ಕಾರದ ಕಚ್ಚಾ ತೈಲ ಏನು ದರ ಇದೆಯೋ ಅಂತಾರಾಷ್ಟ್ರೀಯ ಮಾರುಕಟ್ಟೆದಲ್ಲಿ ಅದಕ್ಕೆ ನಮ್ಮ ಪೆಟ್ರೋಲ್ ದರಗಳಿಗೆ ಏನು ಸಂಬಂಧ ಇಲ್ಲ. ನಮ್ಮ ನರೇಂದ್ರ ಮೋದಿ ಅವರು ಬರೀ ಈ ಪ್ರವಾಸ ಮಾಡೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗ ಎಲ್ಲ ಚುನಾವಣೆಗಳು ಮುಗಿದೋಯ್ತು. ಈ ಆಯಿಲ್ ಕೋಆರ್ಡಿನೇಷನ್ ಕಮಿಟಿ ಅಂತ 2014ರಲ್ಲಿ ಅಧಿಕಾರಕ್ಕೆ ಬಂದಾಗ ಕಚ್ಚಾ ತೈಲ ಪ್ರತಿ ಬ್ಯಾರಲ್ಲು ಇದ್ದಿದ್ದು $108. ಇವತ್ತು ಸಹ $100 ಅಷ್ಟೇ ಇದೆ. ಆವಾಗಿದ್ದು ಪ್ರತಿ ಆವತ್ತಿಂದಿದ್ದು ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ 50-60 ರೂಪಾಯಿ ಇತ್ತು. ಇವತ್ತು ಸಹ ಅಷ್ಟೇ ಕಚ್ಚಾ ತೈಲ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇದ್ರೂ ಇವತ್ತಿನ ದಿವಸ 100-110 ರೂಪಾಯಿ ಎಲ್ಲ ಮೇಲೆ ಹೊಟ್ಟೋಗ್ಬಿಟ್ಟಿದೆ. ಆ ದುಡ್ಡು ಏನಾಯ್ತು? ಮುಂಚೆ 40 ಲಕ್ಷ ಕೋಟಿ ರೂಪಾಯಿನ ಶೇಖರಣೆ ಮಾಡಿದ್ರು. ಯಾವಾಗ ಕಚ್ಚಾ ತೈಲ ಅಂತ ಒಂದು ಪೂಲಲ್ಲಿ ಇತ್ತು. ಅದನ್ನ ಯಾಕೆ ಅವರು ಈಗ ಜನಗಳು ಜೀವನ ದುಬಾರಿ ಆಗ್ತಾ ಇದೆ, ಈಗ ಯಾಕೆ ಅವ್ರಿಗೆಲ್ಲ ನೀವು ಪೆಟ್ರೋಲ್ ಅಲ್ಲಿ ಡಿಸ್ಕೌಂಟ್ ಕೊಡ್ತಾ ಇಲ್ಲ? ಇದು ಸರ್ಕಾರಕ್ಕೂ ಈ ಆಡಳಿತದಲ್ಲಿ ಜನಸಾಮಾನ್ಯರಿಗೆ ಪೆಟ್ರೋಲ್ ಬೆಲೆ ಏರ್ಕೊಂಡು ಹೋಗ್ತಾ ಅದಕ್ಕೂ ಏನು ಸಂಬಂಧ ಇಲ್ಲ. ಇವರು ಬರೀ 10,000 ರೂಪಾಯಿ ಕೊಟ್ಟು ವೋಟ್ ಕೊಂಡ್ಕೊಂಡು ಆ ಎಲೆಕ್ಷನ್ ಕಮಿಷನ್ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ತಮ್ಮ RSSನವ್ರನ್ನ ಹಾಕೊಂಡು ಅಧಿಕಾರಕ್ಕೆ ಬರೋದು ಮಾತ್ರನೇ ಅವ್ರದ್ದು ಉದ್ದೇಶ. ಆಡಳಿತಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ. ಪೆಟ್ರೋಲ್ ಬೆಲೆ ಯಾತಕ್ಕೆ ನಾವು ಇಷ್ಟೆಲ್ಲ ಪ್ರತಿಭಟನೆ ಹಮ್ಮಿಕೊಂಡಿದೀವಿ ಅಂದ್ರೆ, ಮೇಡಮ್ ಈ ಪರಿಸ್ಥಿತಿ ಪೆಟ್ರೋಲ್ ಸ್ಟೇಷನ್ಗಳಲ್ಲಿ ಎಲ್ಲ ದಂಗೆ ಹೊಡೆದಾಟ ಬಡದಾಟ ಯಾಕೆ ಚೈನಾದಲ್ಲಿ ಯಾಕೆ ಆಗ್ತಿಲ್ಲ, ಅಮೆರಿಕಾದಲ್ಲಿ ಯಾಕೆ ಆಗ್ತಾ ಇಲ್ಲ, ಜಪಾನಲ್ಲಿ ಆಗ್ತಾ ಇಲ್ಲ, ಯಾಕಿಲ್ಲ? ಈ ಬರೀ ನಮ್ಮ ದೇಶದಲ್ಲೇ ಇದೊಂದು ದುರಂತ. ಇದು ಆಡಳಿತ ವೈಫಲ್ಯತೆಯಿಂದಾನೇ ಇದೆಲ್ಲ ನಮಗೆ ಕಷ್ಟ ಆಗ್ತಾರೆ. ಇನ್ನೊಂದು ಏನು ಅಂದ್ರೆ, ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆದ್ರೆ ತರಕಾರಿ ಬೆಲೆಗಳು ಜಾಸ್ತಿ ಆಗುತ್ತೆ, ಟ್ರಾನ್ಸ್ಪೋರ್ಟ್ ಮಾಡೋ ಬೆಲೆ ಜಾಸ್ತಿ ಆಗುತ್ತೆ, ಗುಡ್ಸ್ ಟ್ರೈನ್ಗೆ ಡೀಸೆಲ್ ಹಾಕೊಂಡು ಓಡಿಸೋದಕ್ಕೆ ಬೆಲೆ ಜಾಸ್ತಿ ಆಗುತ್ತೆ. ಪ್ರತಿ ಒಂದು ನಮ್ಮ ಆಮ್ ಆದ್ಮಿ ಪಕ್ಷದ ದಿನಸಿ ಅಂಗಡಿಯಿಂದ ಹಿಡಿದು ಎಲ್ಲವೂ ಬೆಲೆಗಳು ಜಾಸ್ತಿ ಆಗುತ್ತೆ. ಇದಲ್ಲದೇನೆ ಜನ ಆಕ್ರೋಶ ಆಗಿದೆ. ಜನಗೆ ಉದ್ಯೋಗ ಇಲ್ಲ. ಉದ್ಯೋಗ ಇದ್ರೂ ಸಹ ಅಂಡರ್ ಎಂಪ್ಲಾಯ್ಮೆಂಟ್ ಅಂತಾರಲ್ವಾ, ನಮ್ಮ ದೇಶದಲ್ಲಿ ಇವತ್ತಿನ ದಿವಸ ಎಂಪ್ಲಾಯ್ಮೆಂಟ್ ಜನರೇಷನ್ ಉದ್ಯೋಗ ಎಷ್ಟು ಜನಕ್ಕೆ ಸಿಕ್ಕಿದೆ ಅಂದ್ರೆ, ವಾರಕ್ಕೆ 1 ಗಂಟೆ ಕಾಲ ಯಾವನಾದ್ರು ಕೆಲಸ ಮಾಡಿದ್ರೆ ಅವನಿಗೆ ಉದ್ಯೋಗ ಸಿಕ್ಕಿದೆ ಅನ್ನೋದ್ರಲ್ಲಿ ಇರುತ್ತೆ. ಅದು ಮಿಕ್ಕಿದ್ದನ್ನೆಲ್ಲ ಹೊರಗೆ ತಂದ್ಬಿಡ್ತಾರೆ. ಇಂಥ ಕೆಟ್ಟ ಪರಿಸ್ಥಿತಿ ದುರಾಡಳಿತ ದುರುಳ ವ್ಯವಸ್ಥೆಯಿಂದ ಅಂತ ನಾನು ಅದಕ್ಕೋಸ್ಕರ ಆಮ್ ಆದ್ಮಿ ಪಕ್ಷ ಇವತ್ತಿನ ದಿವಸ ಇಲ್ಲಿ ಬೆಂಗಳೂರಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ನಾವು. ಆಮ್ ಆದ್ಮಿ ಪಾರ್ಟಿ ಅಧಿಕಾರಕ್ಕೆ ಬಂದ್ರೆ ಕಂಟ್ರೋಲ್ ಮಾಡ್ತಾರ. ಈಗ ಜಾಗೃತಿಕ ಮಟ್ಟದಲ್ಲಿ ಯುದ್ಧದ ಭೀತಿ ಆಗಿರೋದ್ರಿಂದ ಈ ಪೆಟ್ರೋಲ್ ವ್ಯವಸ್ಥೆ ಈ ತರ ಮಟ್ಟದಲ್ಲಿದೆ. ನೀವು ನಿಮ್ಮ ಪಕ್ಷ ಅಕಸ್ಮಾತ್ ಅಧಿಕಾರಕ್ಕೆ ಬಂದ್ರೆ ಇದನ್ನೆಲ್ಲ ತಗೊಳಕಾಗುತ್ತೆ? ಖಂಡಿತಮ್ಮ. ಇದುವರೆಗೂ ಅಮೆರಿಕ ಬಂದು ಮೋದಿ ಮೇಲೆ ದಬ್ಬಾಳಿಕೆ ಮಾಡ್ಬಿಟ್ಟು ಇರಾನಿಂದ ತೈಲ ತಗೋಬೇಡಿ, ರಷ್ಯಾದಿಂದ ತೈಲ ತಗೋಬೇಡಿ. ಯಾಕೆ ಸರ್ ಇದು? ಅವ್ರು ಯಾತಕ್ಕೆ ಏನೋ ಅವ್ರಿಗೆ ಎಪ್ಸ್ಟೀನ್ ಫೈಲ್ಸ್ ಅಲ್ಲಿ ಮೋದಿ ಹೆಸರು ಬರ್ತಿರೋದೇನ್ ಕಾರಣನಾ? ಸುಮ್ನೆ ಹೋಗಿ ಟ್ರಂಪ್ ಮುಂದೆ ಹೋಗಿ ಪೂರ್ತಿ ಅಲ್ಲಿ ನಮಸ್ಕಾರ ಮಾಡ್ತಾ ಇದಾರಲ್ಲ ಮೋದಿ. ಯಾಕೆ? ಅವ್ರು ಬೇರೆ ಬೇರೆ ದೇಶಗಳಲ್ಲಿ ಏರ್ಕೊಂಡು ಹೋಗಿದೆ. ನಮ್ಮ ದೇಶದಲ್ಲೂ ಸಹ ಈಗ ಡೀಸೆಲ್ ಬೆಲೆ ಕಚ್ಚಾ ತೈಲ $108 ಆದ್ರೆ ಅದ್ರ ತಕ್ಕಾಗಿ ನೀವು ಪೆಟ್ರೋಲ್ ಬೆಲೆ ನಿಗದಿ ಮಾಡಿ. ಕೆಳಗಾದ್ರೆ ಅದನ್ನ ಕೆಳಗೆ ಹೋಗ್ಲಿ, ಮೇಲಾದ್ರೆ ಮೇಲೆ ಹೋಗ್ಲಿ. ನೀವು ಅದನ್ನ ಕಂಟ್ರೋಲ್ ಮಾಡಿಕೊಂಡು ಅದನ್ನ ಪೊಲಿಟಿಕಲ್ ವೆಪನ್ ತರ ಮಾಡಿಕೊಂಡು ಈ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಿದ್ದೀರಲ್ಲ, ಇದ್ರ ವಿರುದ್ಧ ನಮ್ಮ ಹೋರಾಟ ಇದೆ. ಈಗ ಇರಾನ್ ಅವರು ಇಂಧನ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ರಷ್ಯಾನೂ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆದ್ರೂ ನಮ್ಮನ್ನ ಆಡಳಿತ ಮಾಡ್ತಿರೋದು ನರೇಂದ್ರ ಮೋದಿನ ಅಥವಾ ಟ್ರಂಪ್ ಅನ್ನೋದು ನಮ್ಗೆ ಸಂಶಯ ಬಂದ್ಬಿಟ್ಟಿದೆ. ಎಲ್ಲದಕ್ಕೂ ಟ್ರಂಪ್ ಬೇಯಿಸ್ತಾ ಇರ್ಬೇಕು. ಟ್ರಂಪ್ ಅವರು ಪರ್ಮಿಷನ್, ಇದು ಅಮೆರಿಕಾದವರು ಪರ್ಮಿಷನ್ ಕೊಟ್ರೇನೆ ಇಲ್ಲಿ ನಾವು ಇಂಧನ ಪರ್ಚೇಸ್ ಮಾಡಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ನಮ್ಮನ್ನ ಆಡಳಿತ ಮಾಡ್ತಾ ಇರೋದು ಟ್ರಂಪ್, ನರೇಂದ್ರ ಮೋದಿನ ಅನ್ನೋದೇ ನಮ್ಗೆ ಇವಾಗ ಸಂಶಯ ಬಂದ್ಬಿಟ್ಟಿದೆ. ಪ್ರತಿ ಒಂದು ಬೆಲೆ ಏರಿಕೆ ಮಾಡಿದ್ದಾರೆ. ಹಾಲಾಗ್ಲಿ, ತರಕಾರಿ ಆಗ್ಲಿ, ಒಂದು ಗ್ಯಾಸ್ ಆಗ್ಲಿ, ಪೆಟ್ರೋಲ್ ಆಗ್ಲಿ, ಪ್ರತಿ ಒಂದು ಬೆಲೆ ಏರಿಕೆ ಆಗ್ತಿದೆ. ಬೇರೆ ದೇಶದಲ್ಲಿ ಇಲ್ಲ, ನಮ್ಮ ದೇಶದಲ್ಲೇ ಯಾತಕ್ಕೆ ಬೆಲೆ ಏರಿಕೆ ಆಗ್ತಿದೆ ಅನ್ನೋದು ನರೇಂದ್ರ ಮೋದಿ ಅವರೇ ನಮ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾಗತ್ತೆ. ಸಂಸಾರ ಮಾಡೋದೇ ಒಂದು ಫ್ಯಾಮಿಲಿ ಕಷ್ಟ ಆಗಿರ್ಬೇಕಾದ್ರೆ ದೇಶದ ಪ್ರಧಾನಿ ದೇಶ ನೋಡ್ಕೋಬೇಕು, ಎಲ್ಲಾನು ಕೈಯಲ್ಲಿ ನೋಡ್ಕೊಂಡೇ ತಾನೇ ಮಾಡ್ಬೇಕಾಗುತ್ತೆ. ದೇಶದ ಜೊತೆಗೆ ದೇಶದ ಒಳಗಡೆ ಪ್ರಜೆಗಳ ಯೋಗಕ್ಷೇಮನು ನೋಡ್ಕೋಬೇಕಾಗತ್ತೆ ಮೇಡಮ್. ಬರೀ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲೇ ಟ್ರಂಪ್ ಮಾತು ಕೇಳ್ಕೊಂಡು ನಮ್ಮನ್ನೆಲ್ಲ ಈ ತರ ದುಡ್ತಿದಾರಲ್ಲ ಕಷ್ಟಕ್ಕೆ, ಇದು ಸರಿನಾ? ನರೇಂದ್ರ ಮೋದಿ ಅವರು ಕೇಂದ್ರ ಸರ್ಕಾರದಲ್ಲಿ
ಬಂದವಾಗ್ಲಿಂದ ಇಲ್ಲಿ ತನಕ ಅವಾಗ ಎಷ್ಟೈತೆ ರೇಟು? ತೈಲ ಬೆಲೆ ಬ್ಯಾರಲ್ಗೆ ಎಷ್ಟಿತ್ತಮ್ಮ ಅವಾಗ? ನರೇಂದ್ರ ಮೋದಿ ಅವರು ಸರ್ಕಾರ ರಚನೆ ಮಾಡಿದವಾಗ ಎಷ್ಟಿತ್ತು? ಅವಾಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ 2014ರಲ್ಲಿ ಎಷ್ಟಿತ್ತು ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ? ಇವರು ಒಂದೇ ಸಮನೆ ಏರಿಸ್ಕೊಳ್ತಾನೆ ಹೋಗಿದ್ದಾರೆ. ಇಲ್ಲಿವರೆಗೂ 4 ಲಕ್ಷ ಕೋಟಿ ಲೂಟಿ ಹೊಡೆದ್ಬಿಟ್ಟಿದ್ದಾರೆ. ಇದ್ರದ್ದು ಯಾವುದೂ ಲೆಕ್ಕ ಪಕ್ಕ ಇಲ್ಲ. ಇದನ್ನ ಯಾರು ಕೇಳೋರಿಲ್ಲ. ಜನ ಏನ್ ಅನ್ಕೊಂಡಿದ್ದಾರೆ, ನರೇಂದ್ರ ಮೋದಿ ಅವರು ತುಂಬಾ ನಾ ಖಾವುಂಗ ನಾ ಖಾನೆ ದೂಂಗ ಅಂತ ಅನ್ಕೊಂಡಿದ್ದಾರೆ. ಅವ್ರು ಮಾಡ್ತಾರೆ. ಇದು ಅನಾಹುತ ಏನಾಗುತ್ತೆ ಅಂತಂದ್ರೆ ನಮ್ಮ ದೇಶ ಭಿಕ್ಷೆ ಬೇಡ ಸ್ಟೇಜ್ಗೆ ಹೋಗ್ಬಿಡುತ್ತೆ. ಆದ್ರಿಂದ ಇಮಿಡಿಯೇಟ್ ಆಗಿ ಏನು ಪೆಟ್ರೋಲ್ ಡೀಸೆಲ್ ಬೆಲೆ ಇದೆರಡು ಏರ್ಸೋದ್ರಿಂದ ಜನಸಾಮಾನ್ಯನಿಗೆ ಬದುಕೋದೇ ಕಟ್ಟಾಗ್ಬಿಡುತ್ತೆ. ಆದ್ರಿಂದ ಇಮಿಡಿಯೇಟ್ ಆಗಿ ಈ ಕ್ಷಣದಿಂದ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಇಳಿಸ್ಬೇಕು. ಏನ್ 4 ಲಕ್ಷ ಕೋಟಿ ರೂಪಾಯಿ ಹೊಡೆದಿದ್ದೀರಿ, ಅದನ್ನೆಲ್ಲ ಖರ್ಚು ಮಾಡಿ. ಇವಾಗ ಪೆಟ್ರೋಲ್ ಬೆಲೆದು ಸಬ್ಸಿಡಿ ಕೊಡಿ. ಯಾರು ಹೆಂಡತಿ ಮಕ್ಳಿಲ್ಲ ಸರ್, ಅವ್ರ ಫ್ಯಾಮಿಲಿ ಮಾಡ್ಕೊಂಡು ಅವ್ರಿಗಿಲ್ಲ, ಹಂಗಾಗಿ ಯಾಕೆ ಕೂತ್ಕೋಬೇಕಲ್ಲಿ ಪದವಿಯಲ್ಲಿ? ಬೇಕಾಗಿಲ್ಲ. ಬೇರೆ ಬೇಕಾದ ಜನ ಹೆಂಡತಿ ಮಕ್ಳಿರೋರು, ಕಷ್ಟ ಸುಖ ಗೊತ್ತಿರೋರು ಇದಾರೆ, ಅವ್ರು ಕೊಡಿ, ಅವ್ರು ಮಾಡ್ತಾರೆ ಅಂತ ನಮ್ಮ ಲಾಸ್ಟಿಗಾಗಿ ಮಾಡ್ತಾರೆ. ಅವ್ರು ರಾಷ್ಟ್ರಕ್ಕೆ ಏನ್ ಮಾಡ್ತಾ ಇದ್ರಿ ಅಲ್ಲಿ ಒಂದೇಳಿ? ನೀವು ಪತ್ರಕರ್ತರು, ನಿಮ್ಗೇನು ಹಿಡಿಯೋದು ಹೇಳಿ ನೋಡೋಣ. ಏನ್ ಮಾಡಿದ್ದಾರೆ 20 ವರ್ಷದಲ್ಲಿ ನೋಡೋಣ? ಏನು ಮಾಡಿಲ್ಲ. ಸುಮ್ಮನೆ ವಿದೇಶ ಪ್ರವಾಸ ಮಾಡ್ತಾ ಇರೋದು, ಅವ್ರು ಏರೋಪ್ಲೇನ್ ಅಲ್ಲಿ ಹತ್ತೋದು ಇಳಿಯೋದು, ಅಲ್ಲಿಂದ ಹಿಂಗ ಅನ್ನೋದು, ಟ್ರಂಪ್ ಜೊತೆ ಅವ್ರ ಜೊತೆ ಇವ್ರ ಜೊತೆ ಓಡಾಡೋದು ಮಾಡ್ಬಿಟ್ರೆ. ಪ್ರಧಾನಿ ಆಗಿರ್ಬೇಕಾದ್ರೆ ಬೇರೆಯವ್ರ ಜೊತೆ ನಾವು ಮಾತುಕತೆ ಮಾಡ್ಲೇಬೇಕು. ನಾವು ಮಾತುಕತೆ ಮಾಡಿ ಏನಾರು ಬೆನಿಫಿಟ್ ಆಗ್ಬೇಕಲ್ಲಮ್ಮ. ಸುಮ್ನೆ ಮಾತುಕತೆ ಎದ್ದು ಬಿದ್ದು ಪಕ್ಕದ ಮನೆಯವ್ರ ಹತ್ರ ಮಾತಾಡ್ತಿದ್ರು ಏನ್ ಪ್ರಯೋಜನ? ಆ ಪಕ್ಕದ ರೋಡ್ ಫ್ಲೈಟ್ ಅಲ್ಲೇ ಓಡಾಡ್ಬೇಕಾಗುತ್ತೆ. ಫ್ಲೈಟ್ ಅಲ್ಲಿ ಓಡಾಡಿ ಏನ್ ಬಂದಿದ್ದೇನು ಸುಖ ಏನು? ಹಂಗಾಗಿ ದೇಶಕ್ಕೆ ಏನಾದ್ರು ಅನುಕೂಲ ಆಗುತ್ತೆ ಅಂತಕ್ಕಂಥ ವಿಚಾರ ಇದ್ರೆ ಮಾಡಬೇಕು. ಅದಾನಿಗೆ ಅಂಬಾನಿಗೆ ಕಾಂಟ್ರಾಕ್ಟ್ ಕೊಡ್ಸೋದು, ಅಲ್ಲೇನೋ ಬಿಸ್ನೆಸ್ ಮಾಡಿಸೋದು, ಇದಕ್ಕೆ ಓಡಾಡ್ತಾ ಇದಾರೆ. ಇದು ಮುಂದಿನ ದಿನಗಳಲ್ಲಿ ನಿಮ್ಗೆ ಸಂಪೂರ್ಣವಾಗಿ ನಿಮ್ಮ ಮಾಹಿತಿಯನ್ನು ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನ ಆಮ್ ಆದ್ಮಿ ಪಕ್ಷ ಮಾಡುತ್ತೆ. ಹಾಗಾಗಿ ಇವಾಗ ಇಮ್ಮಿಡಿಯೇಟ್ ಆಗಿ ಡೀಸೆಲ್ ಬೆಲೆ, ಪೆಟ್ರೋಲ್ ಬೆಲೆ ಇಳಿಸ್ಲಿಲ್ಲ ಅಂದ್ರೆ ಜನಸಾಮಾನ್ಯ ಕಷ್ಟಕ್ಕೆ ಬಿದ್ದೋಗ್ಬಿಡ್ತಾನೆ. ಸಾಮಾನ್ಯ ವ್ಯಕ್ತಿ, ಅವನಿಗೆ ಸಂಬಳ ಏನ್ ಜಾಸ್ತಿ ಮಾಡಿಲ್ಲ ನೀವು, ಅವ್ನಿಗೆ ಯಾವುದೇ ರೀತಿಯಲ್ಲಿ ಅಡಿಷನಲ್ ಇನ್ಕಮ್ ಇಲ್ಲ ಅಂತವನು ಏನ್ ಮಾಡ್ಬೇಕು? ದಿನ ಓಡಾಡಿ ಮಾಡಿ ಅವನು ಗಾಡಿಯಲ್ಲಿ ಕೂತ್ಕೊಂಡು ಅವ್ನು ತರಕಾರಿ ಮಾರಿದ್ರೆ ಅವ್ನಿಗೆ ದುಡ್ಡು ಬರುತ್ತೆ. ಈ ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಏರಿಸ್ಬಿಟ್ರೆ ಅವ್ನು ತರಕಾರಿ ಮಾಡಿದ್ರಲ್ಲಿ ಅವ್ನು ಏನ್ ಜೀವನ ಮಾಡೋದು ಹೆಂಗೆ? ಅವ್ನ ಹೆಂಡತಿ ಮಕ್ಕಳು ಸಾಕೋದು ಹೆಂಗೆ? ಹಾಗಾಗಿ ನಾವು ಈ ಕ್ಷಣದಲ್ಲಿ ಇದನ್ನ ಕಮ್ಮಿ ಮಾಡಬೇಕು, ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಅಂತ ಒತ್ತಾಯ ಮಾಡ್ತೀವಿ.